ಇನ್ನೂ ಮಲಗಿದ್ದಾರೆ. ಮನೆ ಬಿದ್ದು ಹೋಗೋ ರೀತಿ ಯಾಕೆ ಬಡ್ಕೋತಾ ಇದ್ದೀರಾ? ನನ್ ಕಷ್ಟ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ರಾಘವ್ ನೋಡಿದ್ರೆ ಲಕ್ಷ್ಮಿ ಹಾಗ್ ಮಾಡಿದ್ಲು, ಅದಿತಿ ಹೀಗ್ ಮಾಡಿದ್ಲು ಅಂತ ರಾತ್ರಿ ಎಲ್ಲ ಕೊರಗ್ತಾನೆ ಇದ್ರು. ಅವ್ರನ್ನ ಸಮಾಧಾನ ಮಾಡೋ ಅಷ್ಟರಲ್ಲಿ ನನಗಂತೂ ಸಾಕಾಗೋಯ್ತು. ರಾತ್ರಿ ಎಲ್ಲ ನನಗೆ ನಿದ್ದೆನೇ ಇಲ್ಲ ಗೊತ್ತಾ? ಮಕ್ಕಳು ಸ್ಕೂಲಿಗೆ ರೆಡಿ ಆಗೋದಕ್ಕೆ ತುಂಬ ಹಠ ಮಾಡ್ತಿದ್ದಾವೆ. ಅದಿತಿ ಅವ್ರನ್ನ ಸಮಾಧಾನ ಮಾಡೋದಕ್ಕೆ ತುಂಬ ಕಷ್ಟಪಡ್ತಿದ್ದಾಳೆ. ಅದೇನು ಅಂತ ಸ್ವಲ್ಪ ಕೆಳಗೆ ಬಂದು ನೋಡಬಾರ್ದೇನಮ್ಮ? ಅವ್ರವ್ರ ಕೆಲಸ ಅವ್ರವ್ರೇ ಮಾಡ್ಕೊಳಕ್ಕಾಗಲ್ವಾ? ಇಷ್ಟು ದಿನ ಲಕ್ಷ್ಮಿ ಅವ್ರನ್ನ ರೆಡಿ ಮಾಡಿ ಕಳಿಸ್ತಾ ಇದ್ದೆ. ಈಗ ನೀವೇ ರೆಡಿಯಾಗಿ ಹೋಗಿ ಅಂದರೆ ಪಾಪ ಮಕ್ಕಳಿಗೆ ಏನು ಗೊತ್ತಾಗುತ್ತಮ್ಮ? ಈ ರೀತಿ ಲಕ್ಷ್ಮಿ ಎಲ್ಲರ ಸೇವೆ ಮಾಡಿ ಮಾಡಿನೇ ಕ್ಯಾನ್ಸರ್ ಅನ್ನೋ ರೋಗ ಬಂದು ದೇಶಾಂತರ ಹೋಗಿದ್ದಾಳೆ. ಈಗ ನನ್ನನ್ನು ಅದೇ ರೀತಿ ಸಾಯಿ ಅಂತೀರಾ? ನೋಡಿ, ಇನ್ನು ಮುಂದೆ ಅವ್ರವ್ರ ಕೆಲಸನ ಅವರೇ ಮಾಡ್ಕೋಬೇಕು. ಅರ್ಥ ಆಯ್ತಾ? ನನಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಈ ಮನೆಯಲ್ಲೋ ಒಂದು ಕಾಫಿ ಮಾಡ್ಕೊಡೋರು ಗತಿ ಇಲ್ಲ. ಈಗ ಹೋಗಿ ನನಗೊಂದು ಲೋಟ ಕಾಫಿ ಮಾಡ್ಕೊಂಡು ಬನ್ನಿ. ಆಯ್ತಮ್ಮ, ಮಾಡ್ಕೊಂಡು ಬರ್ತೀನಿ. ಅತ್ತೆ, ಒಂದು ನಿಮಿಷ. ಕಾಫಿ ಸ್ಟ್ರಾಂಗ್ ಆಗಿರ್ಲಿ. ಸ್ಕೂಲಿಗೆ ರೆಡಿಯಾಗಿ ಹೋಗ್ತೀವಿ. ನಿನ್ ಮೀರಮ್ಮನ ಹತ್ರ ಹೋಗಿ ಕೇಳ್ಬೇಡ. ಅಜ್ಜಿ, ಇನ್ಮೇಲಿಂದ ನಮಗೆ ಎರಡೆರಡು ಲಂಚ್ ಬಾಕ್ಸ್ ಬೇಡ. ಒಂದೇ ಲಂಚ್ ಬಾಕ್ಸ್ ಅಲ್ಲಿ ಇಬ್ರು ಶೇರ್ ಮಾಡ್ಕೊಂತೀವಿ. ಬರ್ತಾಳೆ ಐಶು. ಲಕ್ಷ್ಮು ಇವತ್ತಲ್ಲ ನಾಳೆ ಬರ್ತಾಳೆ. ಅಕ್ಕ, ಅವತ್ತಿಂದ ಹೇಳ್ತಾ ಇದ್ಯಾ, ಮಮ್ಮಿ ಬರ್ಲೇ ಇಲ್ಲ. ಬರ್ತಾಳೆ ಕಣೋ, ಖಂಡಿತ ಬರ್ತಾಳೆ. ನೀವಿಬ್ರು ಹೀಗೆ ಹಠ ಮಾಡಿ ಸ್ಕೂಲಿಗೆ ಹೋಗದೆ ಇದ್ರೆ ಲಕ್ಷ್ಮಿಗೆ ಬೇಜಾರಾಗುತ್ತೆ. ಆಗ ಅವಳು ಬರೋದೇ ಇಲ್ಲ. ಇಲ್ಲ, ನಾವು ಸ್ಕೂಲಿಗೆ ಹೋಗ್ತೀವಿ. ಗುಡ್. ವ್ಯಾನ್ ಬಂತು. ಲಕ್ಷ್ಮು, ಎಲ್ಲಿದ್ಯಾ ಲಕ್ಷ್ಮು? ನೀನಿಲ್ದೆ ನಮ್ಮ ಕೈಯಲ್ಲಿ ಇರೋಕ್ಕಾಗ್ತಿಲ್ಲ. ಪ್ಲೀಸ್ ಬೇಗ ಬಾ.